ದೊಡ್ಡವ್ರು ಮಾಡ್ಬೇಕಂದ್ರೆ, ಲಾಲನೆ ಪಾಲನೆ ಪೋಷಣೆ ಮಾಡ್ಬೇಕಂದ್ರೆ ನಿನ್ನ ಲೈಫ್ನ ತ್ಯಾಗ ಮಾಡಬೇಕು ಅಂತ ಹೇಳಿ ನೀನು ತ್ಯಾಗ ಮಾಡ್ತಾ ಇದ್ದೀಯ. ಭರತನಾಟ್ಯ ಚೆನ್ನಾಗಿದ್ರಿ, ಹೌದಾ? ಯಾರೋ ಒಬ್ಬರಿದ್ರಿ ಭರತನಾಟ್ಯ ಬಹಳ ಚೆನ್ನಾಗಿ ಮಾಡ್ತೀರಿ, ಸಂಗೀತ ಬಹಳ ಚೆನ್ನಾಗಿ ಮಾಡ್ತಿದ್ರಮ್ಮ, ನೀವು ಡ್ರಾಯಿಂಗ್ ಬಹಳ ಚೆನ್ನಾಗಿದ್ರಿ, ಚೆನ್ನಾಗಿ ಓದ್ತಾ ಇದ್ದೀರಿ ನೀವು. ಆದ್ರೆ ಮದುವೆ ಆಯ್ತು, ಮಕ್ಕಳಾಯ್ತಲ್ಲ, ಅದು ಎಲ್ಲ ಹವ್ಯಾಸಗಳನ್ನ ಬಿಟ್ಬಿಟ್ಟು ಇನ್ನೊಂದು ಆಸೆನ ಕನಸನ್ನ ಎಲ್ಲದನ್ನು ತ್ಯಾಗ ಮಾಡ್ಬಿಟ್ಟಿವಿ. ಆದ್ರೆ ನನ್ನ ಪ್ರಕಾರ ಏನು, ನಿಮ್ ತಾಯಿ ಹಳೆ ತಾಯಿ, ಅವಳ ಕೈ ಮೊಬೈಲ್ ಇತ್ತ, ಟೆಕ್ನಾಲಜಿ ಇತ್ತ, ಇಂಟರ್ನೆಟ್ ಇತ್ತ, ಡಿಜಿಟಲೈಸ್ ಇತ್ತ, ರೈಟ್? ಹಾಗಂದ್ರೆ ನೀನ್ ಇವತ್ತಿನ ಜಗತ್ತಿನ ತಾಯಿ ತಾನೆ, ಕೋವಿಡ್ ಆದ್ಮೇಲೆ ನಿನ್ ತಾಯಿ ತಾನೆ. ನಮ್ಮ ಮಕ್ಕಳ ಬಗ್ಗೆ ತಪ್ಪು ಮಾಡ್ತಾ ಇದ್ದೆ, ಇಲ್ಲಿಗೆ ಬಂದಮೇಲೆ ಅದನ್ನ ಮಾಡ್ತಾ ಇರ್ತೀವಿ, ಇದೇ ಥರ ಮಾಡ್ತಾ ಇರ್ತೀವಿ ಅಂತ ನಾವು ಮೊಬೈಲ್ ನೋಡ್ತಾ ಇರ್ತಾರೆ, ಅದು ನೋಡ್ಕೊಂಡಿದ್ದೀವಿ ಅಂತ ಬಿಟ್ಬಿಟ್ಟಿರ್ತೀವಿ. ಆಗ ಅವರು ಮೊಬೈಲ್ ನೋಡ್ಕೊಂಡೆ ಫೋಟೋ ಬಿಡ್ತಾರೆ, ಮತ್ತು ಊಟ ಮಾಡೋದು ಬಿಡ್ತಾರೆ, ಅದ್ರ ಬಗ್ಗೆ ನಾವು ಕೇರ್ ಮಾಡಿರೋದಿಲ್ಲ. ಆದರೆ ನೀವು ಬಂದಾಗ ಅನ್ಸುತ್ತೆ ನಾವು ತಪ್ಪು ಮಾಡ್ತೀವಿ, ನೀವು ತಿಳ್ಕೋಬೇಕು ಅಂತ. ನಾನಿಲ್ಲಿ ಫಸ್ಟ್ ಬರಬೇಕಾದ್ರೆ ಸರ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಗೊತ್ತಿರೋದು ಇವ್ರೇನು ಹೇಳ್ತಾರೆ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ ಸರ್. ಬಟ್ ನಾನು ಇಲ್ಲಿ ಬಂದಮೇಲೆ ನನ್ನ ಥಾಟ್ ಸ್ವಲ್ಪ ಚೇಂಜ್ ಆಯಿತು. ತುಂಬ ಥ್ಯಾಂಕ್ ಯು ಸರ್ ಪ್ರೋಗ್ರಾಮ್ ಮಾಡಿದ್ದಕ್ಕೆ. ಮಕ್ಕಳಿಗೆ ನಾನು ಕೆಲಸನೂ ಹೇಳ್ಕೊಡ್ತೀನಿ, ಮತ್ತು ಸ್ವಲ್ಪ ಎಜುಕೇಷನಲ್ಲೂ ನಾನು ಕೆಲಸ ಇನ್ವಾಲ್ವ್ ಆಗ್ತೀನಿ. ನಾನು ಸೆಲ್ಫ್ ಕೇರ್ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಇದ್ದಾರೆ ಬಾಕಿ ಟೈಮಲ್ಲೆಲ್ಲ ಸ್ವಲ್ಪ ಮೊಬೈಲ್ ಇದು ಜಾಸ್ತಿ. ಅವಳು ನಾನು 6 ಗಂಟೆಗೆ ಎದ್ದೆ, ಅವಳೇ 4 ಗಂಟೆಗೆ ಎದ್ದು ಓದ್ಕೊಂತಾಳೆ ಸರ್. ಎಲ್ಲರೂ 7 ಗಂಟೆಗೆ ಎಬ್ಬಿಸ್ತಾರೆ ಅಂತ ಹೇಳಿದ್ರಂತ ಅವಳು 4 ಗಂಟೆಗೆ ಎದ್ದು ಓದ್ಕೊಂತಾಳೆ. ಮೊಬೈಲ್ ಜಾಸ್ತಿ ನೋಡ್ತಾ ಇದ್ಲು ಅವಳು ಅಡ್ಮಿಟ್ಸು. ಅವ್ರು ಸ್ವಲ್ಪ ಭಯ ಹೆಚ್ಚಿದ್ದಾರೆ ಸರ್. ಅವ್ರು ಯಾವಾಗ್ಲೂ ಫೋನ್ ಮಾಡಿ ಹೇಳ್ತಾ ಇದ್ರು. ಅವಾಗಿನಿಂದ ಮೊಬೈಲ್ ನೋಡಲ್ಲ, ಚೆನ್ನಾಗಿ ಓದ್ತಾಳೆ ಸರ್. ಜಾಸ್ತಿ ಹೊಡಿತಾ ಇದ್ದೆ ಮಕ್ಕಳನ್ನ, ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ. ಮಗಳು ಆಕ್ಟಿವ್ ಆಗಿದ್ದಾಳೆ, ಸ್ವಲ್ಪ ಕೆಲಸನೂ ಹೇಳಿದ್ದೆಲ್ಲ ಕೆಲಸ ಮಾಡ್ತಾಳೆ, ಫ್ರೆಶ್ ಆಗುತ್ತೆ ಪ್ರೋಗ್ರಾಮ್. ನಾನು ಅರ್ಧ ಕೆಲಸ ಮಾಡಿದ್ರೆ ಅವನ ಅರ್ಧ ಕೆಲಸ ಮಾಡ್ಕೊಳ್ತಾನೆ, ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಟೈಮ್ ಕೊಡಬೇಕು, ಆ ಟೈಮ್ ಕೊಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎರಡನ್ನಾದರೂ ನಾವು ಮಕ್ಕಳ ಬಗ್ಗೆ ಹುಟ್ಟೋಗಿಸ್ಬೇಕು. ಅವರನ್ನು ಚೆನ್ನಾಗಿ ಓದೆ ನಾವು ಆಟ ಮಾಡ್ತಾ ಇರೋದು ನಮ್ಗೆ ಗೊತ್ತಾಗಲ್ಲ. ಅದು ಇವಾಗ ನೀವು ಹೇಳಿದ್ಮೇಲೆ ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. చిన్న పాప 5వ క్లాసు, మళ్ళీ ఫస్ట్ స్టాండర్డ్. ప్రస్తుతానికి అయితే మేము ఆంధ్రాలో ఉన్నాము. ఇంగ్లీష్ మీడియంలో జాయిన్ చేయలేదు, గవర్నమెంట్ స్కూల్కి వెళ్ళేవాళ్ళు. ప్రస్తుతానికి ఇక్కడికి వచ్చినాక చాలా మంచిగా చదువుతున్నారు. చిన్న పాప బాబు బాగానే మాట్లాడతారు, నా మాట కూడా చాలా బాగానే వింటారు. ಮೊಬೈಲ್ 2 ಗಂಟೆಯಿಂದ 4 ಗಂಟೆವರೆಗೂ ಕೂತ್ಕೊಳ್ಳಿ, ತುಂಬ ಖುಷಿಗೆ ತಿಳ್ಕೊಂಡು ಪ್ರೋಗ್ರಾಮ್ ತುಂಬ ಸೂಪರ್ ಆಗಿತ್ತು. ಮಕ್ಳ ಹತ್ರ ನಾವು ಹೇಗಿರ್ಬೇಕು, ಮಕ್ಳಿಗೆ ಹೇಗೆ ಶಿಸ್ತಿ ಕಲಿಸ್ಬೇಕು ಅನ್ನೋದು ತಿಳ್ಕೊಂಡು ಚೆನ್ನಾಗಿ ಮೊಮ್ಮಗಳು ಅಂತ ಹೇಳಿದ್ರೆ ತುಂಬ ಖುಷಿ ಆಗಿಲ್ಲ. ಚೆನ್ನಾಗಿಲ್ವಾ? ನಮ್ಮ ಪ್ರೋಗ್ರಾಮ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ತುಂಬ ಹೆಲ್ಪ್ ಆಯಿತು ಮೇಡಮ್. ಥ್ಯಾಂಕ್ ಯು. ಮಕ್ಕಳನ್ನ ಲೈಫಲ್ಲಿ ಯಾವ ರೀತಿ ಚೆನ್ನಾಗಿ ಸಕ್ಸಸ್ ಮಾಡಿಸ್ಬೋದು, ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಮೇಡಮ್. ಸೂಪರ್ ಸರ್. ಮಕ್ಕಳು ಯಾವ ಥರ ಅಭಿವೃದ್ಧಿ ಪಡಿಸ್ಬೇಕು, ಅವ್ರಿಗೆ ಎಜುಕೇಷನ್ ಯಾವ ಥರ ಪ್ಲ್ಯಾನ್ ಕೊಡಬೇಕು, ಅವ್ರಿಗೆ ಮಕ್ಕಳೇ ಅವ್ರ ಕೆಲಸ ಅವ್ರು ಯಾವ ಥರ ಮಾಡ್ಕೋಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಪೇರೆಂಟ್ಸ್ಗೂ ಕರೆದು ಇವತ್ತು ಈ ಥರ ಪ್ರೋಗ್ರಾಮ್ ಮಾಡಿರೋದಕ್ಕೆ ನಮಗಂತೂ ತುಂಬ ಇಷ್ಟ ಆಯಿತು. ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಅನುಕೂಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ನನ್ನ ಮಗಳಿಗೆ ಇನ್ನೂ ಏನಾದರೂ ಹೇಳ್ಕೊಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಹೊಸದಾಗಿ ಏನಾದರೂ ನನ್ನ ಮಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ನನಗೆ ಖುಷಿ ಆಯಿತು ಇಷ್ಟು ಕೇಳಿದ್ದೀನಿ ಪ್ರೋಗ್ರಾಮಲ್ಲಿ. ಅಟೆಂಡ್ ಮಾಡಿಲ್ಲ, ಇದೇ ಫಸ್ಟ್ ನಾನು ಅಟೆಂಡ್ ಮಾಡಿದ್ದೀನಿ.